ರೈತರ ಹೆಸರಿನಲ್ಲಿ ದಿನಾಚರಣೆ ಮಾಡಬೇಕು ಅಂತ ಉದ್ದೇಶದಿಂದ ನಮ್ಮ ಜ್ಯೋತಿ ಹೆಚ್ಚುವರು ಒಂದು ವಾಗ್ದಾನ ಮಾಡಿದ್ದು. ಅದರ ಪ್ರಕಾರ ಮಂಡ್ಯ ಇತಿಹಾಸದಲ್ಲಿ ಯಾರೂ ಮಾಡಿರಲಿಲ್ಲ ವಿಶ್ವವಿದ್ಯಾಲಯ ದಿನಾಚರಣೆ. ಮಂಡ್ಯ ಹುಟ್ಟುತ್ತವಿಂದ ರೈತರ ಹೆಸರಲ್ಲಿ ಯಾರೂ ಮಾಡಿರಲಿಲ್ಲ ದಿನಾಚರಣೆ. ಆ ದಿನಾಚರಣೆಯ ನನ್ನ ಸಹಪಾಠಿಗಳು ಜಡಗೂಡಿ ನಾನಿವತ್ತು ಮಂಡ್ಯದಲ್ಲಿ, ಮಂಡ್ಯ ಅಂದರೆ ಇಂಡಿಯಾ ಅಂದರೆ ಮಂಡ್ಯ, 7 ತಾಲೂಕುಗಳು ಹೊಂದಿರ್ತಕ್ಕಂಥ ಜಿಲ್ಲೆ ಮಂಡ್ಯ. ಈ ಜಿಲ್ಲೆಯಲ್ಲಿ ನನ್ನ ರೈತರಿಗೆ ಒಂದು ಸನ್ಮಾನ ಮಾಡಬೇಕು, ನನ್ನ ರೈತರಿಗೆ ನೆನೆಸ್ಕೋಬೇಕು, ನನ್ನ ರೈತರಿಗೆ ನನ್ನ ಕೈಲಾದ ಸಹಾಯ ಮಾಡಬೇಕು, ಒಂದು ಸ್ವಲ್ಪ ಅನ್ನದಾನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾನು ಈ ವಿಶ್ವವಿದ್ಯಾಲಯ ದಿನಾಚರಣೆಯನ್ನು ಅದ್ದೂರಿಯಾಗಿ ತಾಯಿ ಚಾಮುಂಡೇಶ್ವರಿಯ ಮುಖಾಂತರ ಪೂಜೆ ಸಲ್ಲಿಸಿ ಹಳ್ಳಿಕಾರು ಎತ್ತುಗಳಿಗೆ ಉತ್ತಮ ಪ್ರಶಸ್ತಿ, ಉತ್ತಮ ಕೃಷಿಕರಿಗೆ ಪ್ರಶಸ್ತಿ, ಹಳ್ಳಿಯ ಸೊಗಡು ಶೋಭಾನೆ ಪದ ಅಂತ ಹಿಂದೆ ಹೇಳ್ತಿದ್ದು, ಅದು ಇವತ್ತು ಕೇಳಿದ್ದೀರಿ. ಆ ಪದ ಹಾಡುವುದು ನನ್ನ ಗ್ರಾಮದ ಕೆಲವರು ಲೆಕ್ಕ ತೆಗೆಯರು, ಅದಕ್ಕೂ ಒಂದು ಹೊತ್ತು ಕೊಟ್ಟು ಅವ್ರಿಗೂ ಒಂದು ಸನ್ಮಾನ ಮಾಡಿ ಇವತ್ತು ಈ ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ಅಂದರೆ ಒಂದು ಹೆಸರು ಉಳಿಬನ್ನುವ ದೃಷ್ಟಿಯಿಂದ ನಾವು ಎಲ್ಲ ಸೇರಿ ವಿಶ್ವವಿದ್ಯಾಲಯ ದಿನಾಚರಣೆ ಮಾಡಿದ್ದೀವಿ. ಯಶಸ್ವಿಯಾಗದೆ ಅಂತ ನಮ್ಮ ಅನಿಸಿಕೆ. ಬರಲಿಲ್ಲ, ಯಾರೋ ಬರಲಿಲ್ಲ, ಆಗಿದ್ದು ಅಧಿಕಾರಿಗಳ ಬರಲಿಲ್ಲ, ಅದು ಚಿಂತೆ ಇಲ್ಲ ನಮಗೆ. ಅವ್ರಿಗಾಗಿ ಬಿಟ್ಟದ್ದು ಅಧಿಕಾರಿಗಳಿಗೆ ಬಿಟ್ಟಿದ್ದ ಚಿಂತೆ, ನಾವು ಅದು ಮಾತಾಡೋಲ್ಲ. ಬರಬೇಕಾಗಿತ್ತು. ಇವತ್ತು ಮಂಡ್ಯದ 7 ಜನ ಶಾಸಕರು ತಿಳಿಸ್ಕೊಟ್ಟಿದ್ದು, 7 ಜನ ಬರಬೇಕು, ಒಬ್ಬರೇ ಬರಬೇಕು, ಇವಾಗ ಬೇಡ. ಅದಕ್ಕೆ ನನ್ನ ರೈತ ಬಂಧುವ್ರನ್ನ ಕೂರಿಸಿ ನಾನು ದಿನಾಚರಣೆ ಮಾಡಿ ಸನ್ಮಾನ ಮಾಡಿದ್ದೀನಿ ಅಂತ ನನಗೆ ಹೆಮ್ಮೆಯಿಂದ ಹೇಳ್ತೀನಿ. ಹೆಮ್ಮೆಗೆ ಚಂದ್ರಶೇಖರ್, ಸಂಸ್ಥಾಪಕ ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ರೈತರ ಹೋರಾಟಗಾರರ ಸಂಘ. ಈ ದಿವಸ ಡಿಸೆಂಬರ್ 23 ವಿಶ್ವ ರೈತ ದಿನಾಚರಣೆಯನ್ನು ನಾವು ಮಂಡ್ಯದಲ್ಲಿ ವಿಜೃಂಭಣೆಯಿಂದ ಆಚರಿಸಿದ್ದೀವಿ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗ್ತದೆ. ಏನಕ್ಕಪ್ಪ ಅಂದರೆ 7 ತಾಲೂಕುಗಳಲ್ಲಿ 7 ಜನನ ಗುರುತಿಸಿ ನಾವು ಪ್ರಶಸ್ತಿ ಕೊಟ್ಟಿದ್ದೀವಿ, ಉತ್ತಮ ಕೃಷಿಕರು ಅಂತೇಳಿ. ಹಾಗೂ ಉತ್ತಮ ಹಳ್ಳಿಕಾರ ಎತ್ತುಗಳಿಗೆ ಪ್ರಶಸ್ತಿ ಕೊಟ್ಟಿದ್ದೀವಿ. ಈ ಮಂಡ್ಯ ಜಿಲ್ಲೆಯಲ್ಲಿ ಉತ್ತಮವಾಗಿ ನಾವು ನಿರ್ವಹಿಸಬೇಕು ಅಂತ ಹೇಳಿ ಮತ್ತು ಜೊತೆಗೆ ಎಲ್ಲ ರೈತರಲ್ಲಿ ನಾವು ಕೇಳ್ಕೊಳ್ಳೋದೇನೆಂದರೆ, ಈ ರೀತಿಗೆ ಕಾರ್ಯಕ್ರಮನ ಹುರಿದುಂಬಿಸ್ಬೇಕು. ಎಲ್ಲ ರೈತರು ಬರಬೇಕು ನಮ್ಮ ಮಂಡ್ಯ ಜಿಲ್ಲೆ ಒಳಗಡೆ. ಯಾಕೆ ನಮ್ಮ ಮಂಡ್ಯ ಜಿಲ್ಲೆ ಒಳಗಡೆ ದಿನೇ ರೈತರು ಅಂತಂದರೆ ಹಿಂದೆ ಹೋಗ್ತಾರೆ. ಯಾಕೆ ರೈತ ಸಂಘ ಅಂದರೆ ಹಿಂದೆ ಹೋಗ್ತಿರ್ವಿ? ಯಾಕೆ ಸಂಘಟನೆ ಒಳಗಡೆ ಸೇರಿ ಈ ಥರ ಕಾರ್ಯಕ್ರಮಗಳನ್ನ ಮುಂದೊಂದು ದಿನ ಇನ್ನೂ ವಿಜೃಂಭಣೆ ಮಾಡೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಆಯ್ತು ಮುಂದೆ ಬನ್ನಿ. ರೈತ ದಿನಾಚರಣೆ ಪ್ರಯತ್ನ ನಾವು ಮೊದಲು ಸಂಘಟನೆ ಮಾಡ್ಕೊಂಡಿದ್ದು, ಸಂಘಟನೆಗೆ ಕಾನೂನು ಸಲಹೆಗಾರರಾಗಿ ನೇಮಕ ಮಾಡಿಕೊಂಡು ಈ ಸಂಘಟನೆಗೆ ಸಂಬಂಧಪಟ್ಟಂತೆ ಎಲ್ಲ ಸರ್ಕಾರಿ ಸಹಕಾರಗಳನ್ನು ನೀಡ್ತಾ ಬಂದಿದ್ದೀನಿ. ಜೊತೆಗೆ ಮುಂದೆ ನಾನು ರೈತರಿಗೆ ಸಂಬಂಧಪಟ್ಟಂತೆ ಈ ಕಾನೂನು ಹೋರಾಟಗಳಿದ್ದಾಗ, ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡಿದಾಗ ಅವ್ರಿಗೇನಾರ ಕಾನೂನು ಎಲ್ಲೇ ಮೀರಿ ಪೊಲೀಸ್ ಇಲಾಖೆಯವರಂಥವ್ರು, ಯಾರೋ ಬೇರೆ ಇಲಾಖೆಯವರಾದಂಥವ್ರು ಏನಾದರೂ ಅವ್ರ ಮೇಲೆ ದೌರ್ಜನ್ಯ ಎಸಗಿದ್ರೆ, ಆಮೇಲೆ ಅವ್ರ ಮೇಲೆ ಏನಾದರೂ ಇನ್ನೂ ಪ್ರಕರಣಗಳನ್ನು ಏನಾದರೂ ನೋಡಿದ್ರೆ ಅವ್ರ ಪರವಾಗಿ ನಾನು ಧ್ವನಿ ಎತ್ತುತ್ತೀನಿ ಅಂತ ಹೇಳ್ತಾ 1-2 ಮಾತು ನಾನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮುನಿಯಪ್ಪರು ನಮ್ಮ ಸಿಬ್ಬಂದಿಗಳು ಕೇಳ್ಕೊತೀವಿ, ದಯವಿಟ್ಟು ಬನ್ನಿ ಸರ್. ನಮಗೆ ತುಂಬಾ ಸಹಕಾರ ನೀಡಿದ್ರೆ ನೀವು ಬರಬೇಕು. ಇಲ್ಲ ಬರ್ರಿ, ನಮ್ಮ ಕಾರ್ಯನ ಸುಗಮವಾಗಿ ನಡೆಸ್ಕೊಟ್ಟಿದ್ದೀರಿ, ದಯವಿಟ್ಟು ಬಂದ್ಬಿಟ್ಟು ಸರ್. ಬದುಕ್ತಾರಲ್ಲ ಮಂಡ್ಯ, ಮೈಸೂರಿನವರು. ರೈತ ಬೆಳೆದಂತ ಬೆಳೆ ಈಗ ಒಂದು ಭೂಮಿ 1 ಎಕರೆಯಲ್ಲಿ 40 ಕುಂಟೆ ಜಮೀನು ಇದೆ. 40 ಕುಂಟೆ ಜಮೀನಲ್ಲಿ ಭತ್ತವ ಬೆಳೆಯಲಿಕ್ಕೆ ರೈತನಿಂದ ಅದಕ್ಕೆ 2200 2300 ಒಂದು ಮೂಟೆ ಇರ್ತದೆ. ಹಾಗಾಗಿ ಭತ್ತವ ನೋಡಿದ್ರೆ ಈಗ ನನ್ನ ಭೂಮಿಗೆ 7 ಕ್ವಿಂಟಲ್ 40 ಕ್ವಿಂಟಲ್ ಮಾತ್ರ ಕೊಡ್ತದೆ. ಆದರೆ ಅದು ಉತ್ತಮವಾದಂಥ ಫಸಲಿಗೆ ತಕ್ಕಂಥ ಫಲ ಸಿಕ್ಕಿದಾಗ ಆದ್ರೆ 1,40,000 ರೂಪಾಯಿ ಯಾಕೆ ಇದು ಅಂತ ಹೇಳ್ಬೋದು. ಆದ್ರೆ ಅದರಲ್ಲಿ ಮುಕ್ಕಣ ಸುಳಿ, ದಾವಣ ಸುಳಿ, ಅದೇ ಪುರುಕ್ ಸುಳಿ
ಅವರೀಗ ತಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ನನ್ನದು ಭಾಷಣ ಅಲ್ಲ. ಈ ಒಂದು ವೇದಿಕೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ಇದೊಂದು ಸುಕೃತ ಅಂತ ನಾನಾದರೂ ಭಾವಿಸ್ತಾ ಇದ್ದೀನಿ. ಮೊದಲಿಗೆ ನನ್ನ ಜೀವನದಲ್ಲಿ ಯಾವುದಾದ್ರೂ ಪುಣ್ಯದ ಭಾಗ ಅಂತ ಇದ್ರೆ ಅದನ್ನ ನನ್ನ ರೈತ ತಂದೆಯ ಪಾದಕ್ಕೆ ಅರ್ಪಣೆಯನ್ನ ಮಾಡ್ತೀನಿ. ನಾವು ಎಲ್ಲ ಒಂದು ಕಡೆ ಸೇರ್ಕೊಂಡು ನನ್ನ ಜೀವನ ಹೇಗಿದೆ, ಯಾವ ಪಂಚಾಯಿತಿ ಲೆವೆಲ್ನಲ್ಲಿ ರೈತರ ಸಹಾಯವಾಣಿ ಕೇಂದ್ರಗಳು ಇದೆ. ನಾನು ತುಂಬ ಸಲ ನೋಡಿದೆ,